ಅಧಿಕಾರ ಯಾರಿಗೆ ಬೇಡ ಹೇಳಿ? ರಾಜ್ಯದ ದೊರೆಯಾಗುವಂತಹ ಅಧಿಕಾರಕ್ಕಾಗಿ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಆದರೆ ರಾಜ್ಯದಲ್ಲಿ ಅಭಿವೃದ್ಧಿಯ ಚರ್ಚೆಗಿಂತ ಕುರ್ಚಿ ಕಿತ್ತಾಟದ ಸದ್ದಿ ಜೋರಾಗಿದೆ. ಕನಕಪುರ ಕಲಿ ಪಟ್ಟಕ್ಕೇರಬೇಕು ಅನ್ನುವಂಥ ಕೂಗು ಮತ್ತಷ್ಟು ಹೆಚ್ಚಿದೆ. ಡಿಕೆಶಿ ಕೂಡ ತಮ್ಮೊಳಗಿನ ಆಸೆಯನ್ನ ಮತ್ತೆ ಹೊರಹಾಕಿದ್ದಾರೆ. ಇತ್ತ ಸಿಎಂ ಪುತ್ರ ಯತೀಂದ್ರ ಮಾತ್ರ ಪಂಚವರ್ಷದ ಪರಿಪಾಠವನ್ನ ಬಿಡದೆ ಒಪ್ಪಿಸ್ತಾ ಇದ್ದಾರೆ. ಅಧಿಕಾರದ ಆಟದಲ್ಲಿ ಈಗ ದಲಿತ ನಾಯಕರ ಎಂಟ್ರಿಯೂ ಆಗಿದೆ. ಸಿದ್ದರಾಮಯ್ಯ ಕಾಂಗ್ರೆಸ್ನ ಶಕ್ತಿ, ಅಹಿಂದ ಸಮುದಾಯದ ಪ್ರಬಲ ಆಸ್ತಿ, ಪಕ್ಷಕ್ಕೆ ಇವರೇ ಮತಬುಟ್ಟಿ. ಡಿಕೆ ಶಿವಕುಮಾರ್ ಕಾಂಗ್ರೆಸ್ನ ಯುಕ್ತಿ, ಸಂಘಟನೆಯ ಹಾದಿಯಲ್ಲಿ ಪಕ್ಷದ ಬಲವರ್ಧನೆಗೆ ಇವರೇ ಶಕ್ತಿ. ಆದ್ರೀಗ ರಾಜ್ಯದಲ್ಲಿ ಇವರಿಬ್ಬರ ಮಧ್ಯೆ ಕುರ್ಚಿ ಕಿತ್ತಾಟ ಮತ್ತಷ್ಟು ರಣರಂಗೇರಿದೆ. ಡಿಕೆಶಿ ಸಿಎಂ ಆಗ್ಬೇಕೆಂಬ ಆಸೆ ಹೆಮ್ಮರವಾಗಿ ಬೇರುಗಳು ಪಾತಾಳ ತಲುಪಿವೆ. ಸಿದ್ದು ಬಣ ಡಿಕೆಯ ಆಸೆಯ ಬೇರನ್ನ ಕತ್ತರಿಸು ಮಾತನಾಡ್ತಿದೆ. ಸಿಎಂ ಆಗ್ಬೇಕೆಂಬ ಆಸೆ, ಬಣದ ಒತ್ತಾಸೆ ಬಿಚ್ಚಿಟ್ಟ ಡಿಕೆ. ಹೈ ಮೇಲೆ ಭಾರ, ಕನಕಪುರ ಕಲಿ ಸಮಯದ ಲೆಕ್ಕಾಚಾರ. ರಾಜ್ಯ ರಾಜಕೀಯದಲ್ಲಿ ಮುಖ್ಯಮಂತ್ರಿ ಗಾದಿಯ ಗುದ್ದಾಟ ಮತ್ತಷ್ಟು ರಂಗು ಪಡೆದಿದೆ. ಸಿಎಂ ಪುತ್ರ ಯತೀಂದ್ರ ಹಚ್ಚಿದ ಕುರ್ಚಿ ಕಿಚ್ಚು ಮತ್ತಷ್ಟು ವ್ಯಾಪಿಸಿದೆ. ಇದೀಗ ತಮ್ಮ ಬಣದ ಒತ್ತಾಸೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಂಡಿಸಿದ್ದಾರೆ. ನಾನು ಸಿಎಂ ಆಗ್ಬೇಕೆಂಬ ಆಸೆ ಎಲ್ರಿಗೂ ಇದೆ ಅಂತ ತಮ್ಮ ಮನದಾಳವನ್ನ ತೆರೆದಿಟ್ಟಿದ್ದಾರೆ. ಜೊತೆಗೆ ಟೈಮ್ ವಿಲ್ ಆನ್ಸರ್ ಅನ್ನುತ್ತಾ ಒಳ್ಳೆ ಕಾಲಕ್ಕಾಗಿ ಕಾಯ್ತಿದ್ದಾರೆ. ತುಂಬಾ ಇದೆ, ಜನರಿಗೂ ಇದೆ, ಶಾಸಕರಿಗೂ ಇದೆ, ನಿಮ್ಗೂ ಇದೆ, ಎಲ್ಲರಿಗೂ ಇದೆ. ಬಟ್ ಪಾರ್ಟಿ ಏನ್ ಹೇಳ್ತದೆ ಕೇಳಬೇಕು ನಾವೆಲ್ಲ. ಮಂಗಳೂರಿಗೆ ಹೋಗಿದ್ದಾರೆ, ಅಲ್ಲಿ ಅವರು ಸಿಎಂ ಆಗಬೇಕು ಅಂತ ದಲಿತ ಸಂಘಟನೆಗಳು ತಪ್ಪೇನಿದೆ? ಅವರವರ ಅಭಿಮಾನಿಗಳು ಅವ್ರು ಆಸೆ ಪಡ್ತಾರೆ, ಅದಕ್ಕೆಲ್ಲ ನಾನು ಬೇಡ ಅಂತ ಹೇಳಕ್ಕಾಗಲ್ಲ. ಏನ್ ಹೇಳಿ? ಟೈಮ್ ವಿಲ್ ಆನ್ಸರ್. ಸಿಎಂ ಬದಲಾವಣೆ ಇಲ್ಲ, ಯತೀಂದ್ರ ಪುನರುಚ್ಚಾರ. ಯತೀಂದ್ರ ಹೇಳಿಕೆ ಅವರ ವೈಯಕ್ತಿಕ ಎಂದ ಪರಂ. ಪಟ್ಟದ ಆಟದಲ್ಲಿ ಹಠ ಬಿಡದೆ ಯತೀಂದ್ರ ತಂದೆಯ ಬೆನ್ನಿಗೆ ನಿಂತಿದ್ದಾರೆ. ಯಾರೇ ಕೂಗಾಡಲಿ, ಪಕ್ಷದವರೆಲ್ಲ ಹೋರಾಡಲಿ, ನಮ್ಮಪ್ಪನೇ 5 ವರ್ಷ ಸಿಎಂ ಅಂತ ಯತೀಂದ್ರ ಸಿದ್ದರಾಮಯ್ಯ ಪುನರುಚ್ಚಾರ ಮಾಡಿದ್ದಾರೆ. ಸಿಎಂ ಬದಲಾವಣೆ ಇಲ್ಲ ಅಂತ ಮತ್ತೆ ನುಡಿದಿದ್ದಾರೆ. ಇತ್ತ ಯತೀಂದ್ರ ಹೇಳಿಕೆ ಅವರ ವೈಯಕ್ತಿಕ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಪ್ರಾಯಪಟ್ಟಿದ್ದಾರೆ. 5 ವರ್ಷ ಅವರು ಮುಂದುವರಿಯೋದಿಲ್ಲ ಅಂತ ಹೇಳೋದಕ್ಕೆ ಯಾವುದೇ ಕಾರಣಗಳು ಕಾಣಿಸ್ತಿಲ್ಲ. ಹೈಕಮಾಂಡ್ ಅವರು ಕೂಡ ಲೀಡರ್ಶಿಪ್ ಬದಲಾವಣೆ ಆಗಬೇಕು ಅಂತ ಹೇಳಿಲ್ಲ, ಹಾಗಾಗಿ ಅವರು ಮುಂದುವರಿತಾರೆ. ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ಎಲ್ಲರೂ ನಾವು ಬದ್ಧರಾಗಿರ್ತೀವಿ. ಸಿದ್ದರಾಮಯ್ಯ ಅವರಾಗಲಿ, ಡಿ ಕೆ ಶಿವಕುಮಾರ್ ಅವರಾಗಲಿ ಅಥವಾ ನಾನಾಗ್ಲಿ ಎಲ್ಲರೂ ಕೂಡ ಹೈಕಮಾಂಡ್ ಏನ್ ಹೇಳ್ತಾರೋ ಅದಕ್ಕೆ ಬದ್ಧರಾಗಿರ್ತೀವಿ. ಅವ್ರು ಹೇಳೋದು ಸರಿಯಾಗಿ. ಎಲ್ಲಾ ಪಕ್ಷಗಳಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಬೇಕು ಅಂತ ಬಯಸೋರು ಬೇಕಾದ ಜನ ಇರ್ತಾರೆ, ಮತ್ತೆ ಆ ಸ್ಥಾನಕ್ಕೆ ಅರ್ಹರು ಬಹಳ ಜನ ಇರ್ತಾರೆ. ಸೊ ಹಾಗಾಗಿ ಅವ್ರು ಹೇಳ್ತಾನೆ ಇರ್ತಾರೆ. ಸೊ ಅದೆಲ್ಲಾ ಪಕ್ಷಗಳಲ್ಲೂ ಇರೋದು, ಎಲ್ಲಾ ಸರ್ಕಾರಗಳಲ್ಲೂ. ನಮ್ಮ ಪಕ್ಷ ಏನ್ ಅದರಿಂದ ಹೊರತಾಗಿಲ್ಲ. ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೋ ಅಂತಿಮವಾಗಿ ಅದೇ ಫೈನಲ್. ನಾನು ಹೇಳಿದ್ದು, ನೀವು ಹೇಳಿದ್ದು, ಮತ್ತೊಬ್ರು ಹೇಳಿದ್ದು ಬರೋದಿಲ್ಲ. ಅಂತಿಮವಾಗಿ ಹೈಕಮಾಂಡ್ ಇಂದ ಏನು ತೀರ್ಮಾನ ಬರುತ್ತೆ ದಟ್ ಈಸ್ ಫೈನ್. ಅವ್ರನ್ನ ಯಾವಾಗ ಮಾಡಿದ್ದು ಹೇಳಿ? ಯಾರು ಮಾಡಿದ್ದು? ಹೈಕಮಾಂಡ್ ಮಾಡಿದ್ದಾರೆ. ಹೈಕಮಾಂಡ್ ಎಲ್ಲಿಯವರೆಗೆ ಸಿದ್ದರಾಮಯ್ಯನವ್ರು ಇರಬೇಕು ಅಂತಾರ ಅಲ್ಲಿಯವರೆಗೆ ಇರ್ತಾರೆ. ಹೌದು, ಹೈಕಮಾಂಡ್ ಈಗ ಹೇಳದೇ ಇದ್ರೆ ಸಿದ್ದರಾಮಯ್ಯನವರು ಇಲ್ಲ ಅಂತ ಹೇಳಬೇಕಾಗಿತ್ತಲ್ಲ. ಮುನಿಯಪ್ಪ ಪರ ಮುಂದಿನ ಮುಖ್ಯಮಂತ್ರಿ ಕೂಗು. ಸಿದ್ದು ಡಿಕೆ ಪವರ್ ಶೇರಿಂಗ್ ಪ್ರಹಸನದ ಮಧ್ಯೆ ದಲಿತ ಸಿಎಂ ಕೂಗು ಮತ್ತಷ್ಟು ಜೋರಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಳಿಕ ಕೆಎಚ್ ಮುನಿಯಪ್ಪ ಪರ ಘೋಷಣೆಗಳು ಮೊಳಗ್ತಾ ಇವೆ. ಪರಮೇಶ್ವರ್ ಕ್ಷೇತ್ರದಲ್ಲಿ ಸಚಿವ ಮುನಿಯಪ್ಪ ಸಿಎಂ ಆಗಬೇಕು ಎಂಬ ಕೂಗು ಕೇಳಿಬಂದಿದೆ. ಮುಂದಿನ ದಲಿತ ಸಿಎಂ ಕೆಎಚ್ ಮುನಿಯಪ್ಪ ಅಂತ ಜೈಕಾರ ಕೂಗಿದ್ದಾರೆ.
ದಾಖಲೆಯ ಬಜೆಟ್ ಮಂಡನೆಗೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗ್ತಿದ್ದಾರೆ. ಇದೇ ಹೊತ್ತಲ್ಲಿ ರಾಜ್ಯದಲ್ಲಿ ಕುರ್ಚಿ ಕಾಳಗ ನಡೀತಾ ಇದೆ. ಬಜೆಟ್ ಮಂಡನೆ ಬಳಿಕ ಪಟ್ಟದ ಪೈಪೋಟಿ ಮತ್ಯಾವ ಹಂತಕ್ಕೆ ಹೋಗುತ್ತೋ ಲೆಟ್ಸ್ ವೇಟ್ ಅಂಡ್ ವಾಚ್. ಮಂಗಳೂರಿನಿಂದ ಕಿರಣ್ ಜೊತೆ ಶಿವಾನಂದ್, ನ್ಯೂಸ್ ಫಸ್ಟ್ ಬೀದರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.